ನಮಸ್ತೆ ವೀಕ್ಷಕರೇ, ಈರುಳ್ಳಿ ಸಿಪ್ಪೆಯನ್ನು ಬಿಸಾಡದೆ ಈ ರೀತಿ ಟ್ರೈ ಮಾಡಿ, ಆಮೇಲೆ ಅದರ ಚಮತ್ಕಾರ ನೋಡಿ. ಈರುಳ್ಳಿ ಬಳಸದ ಜನರೇ ಇಲ್ಲ ಎಂದು ಹೇಳಬಹುದು. ಅಡುಗೆ ಅಂತ ಬಂದಾಗ ಪ್ರಮುಖವಾಗಿ ಈರುಳ್ಳಿ ಬೇಕೇ ಬೇಕು. ದಿನಕ್ಕೆ ಕನಿಷ್ಠ 1 ಈರುಳ್ಳಿಯಾದರೂ ಸೇವಿಸಲೇಬೇಕು. ಈರುಳ್ಳಿ ಇಲ್ಲದ ಅಡುಗೆಯನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರಲ್ಲೂ ನಾನ್ವೆಜ್ ವಿಚಾರಕ್ಕೆ ಬಂದಾಗ ಈರುಳ್ಳಿ ಅದರ ರುಚಿ ಡಬಲ್ ಮಾಡುತ್ತದೆ. ಹೀಗಾಗಿ ಈರುಳ್ಳಿ ಎಲ್ಲರ ನೆಚ್ಚಿನ ಆಹಾರ ಪದಾರ್ಥವಾಗಿದೆ. ಅಂದಹಾಗೆ ಈರುಳ್ಳಿ ಕೇವಲ ತಿನ್ನಲು ಮಾತ್ರವಲ್ಲದೆ ಕೂದಲಿನ ಆರೋಗ್ಯಕ್ಕೂ ಬಳಸಲಾಗುತ್ತದೆ. ಬಹುತೇಕರು ಈರುಳ್ಳಿ ಸಿಪ್ಪೆಯನ್ನು ಸುಲಿದು ಕಸದ ಬುಟ್ಟಿಗೆ ಬಿಸಾಡಿಬಿಡುತ್ತಾರೆ. ಆದರೆ ಸಿಪ್ಪೆಯಲ್ಲಿರುವ ಆರೋಗ್ಯಕರ ಅಂಶಗಳು ಕೂದಲಿಗೆ ತುಂಬ ಉಪಕಾರಿ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಒಂದು ವೇಳೆ ಇದರ ಉಪಯೋಗವೇನಾದರೂ ನಿಮಗೆ ಗೊತ್ತಾದರೆ ಯಾವುದೇ ಕಾರಣಕ್ಕೂ ನೀವು ಈರುಳ್ಳಿಯನ್ನು ಬಿಸಾಡುವುದೇ ಇಲ್ಲ. ಈರುಳ್ಳಿ ಸಿಪ್ಪೆಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಇ ಮತ್ತು ಉತ್ಕರ್ಷಣ ನಿರೋಧಕಗಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇದು ಮೂಲತಃ ಉತ್ಕರ್ಷಣ ನಿರೋಧಕವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಸಿಪ್ಪೆಯನ್ನು ಬಿಸಾಡಬೇಡಿ. ಇದರ ನಿಯಮಿತ ಬಳಕೆಯಿಂದ ಕೂದಲು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವ ಉತ್ತಮ ಟೋನರನ್ನು ತಯಾರಿಸಲು ಈರುಳ್ಳಿ ಸಿಪ್ಪೆಯನ್ನು ಬಳಸಬಹುದು. ಅದಕ್ಕಾಗಿ ಏನು ಮಾಡಬೇಕೆಂದರೆ, ಈರುಳ್ಳಿ ಸಿಪ್ಪೆಯನ್ನು 10 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡಿ. ಬೇಕಾದರೆ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಬಹುದು. ಬೆಳಗ್ಗೆ ಈರುಳ್ಳಿ ಸಿಪ್ಪೆಯ ನೀರನ್ನು ತೆಗೆದುಕೊಂಡು ನಿಮ್ಮ ತಲೆಗೆ ಸಿಂಪಡಿಸಿ. ನೀರು ನೆತ್ತಿಯನ್ನು ತಲುಪಬೇಕು. ಉಳಿದ ನೀರನ್ನು ಸ್ಪ್ರೇ ಬಾಟಲಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಕೆಲವು ದಿನ ಇಡಬಹುದು. ಮತ್ತೆ ಅದನ್ನು ಪುನರ್ ಬಳಕೆ ಮಾಡಬಹುದು. ಇದೇ ರೀತಿ ಕೆಲವು ದಿನಗಳ ಕಾಲ ಸ್ಪ್ರೇ ಮಾಡುತ್ತಲೇ ಇರಿ. ಆಗ ಕೂದಲು ಉದುರುವಿಕೆಯನ್ನು ತಡೆಯಬಹುದು. ಅಂದಹಾಗೆ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ನೀರು ಹಾಕಿ 15 ನಿಮಿಷಗಳ ಕಾಲ ಕುದಿಸಬಹುದು. ನಂತರ ಒಲೆಯಿಂದ ತೆಗೆದು ತಣ್ಣಗಾದ ನಂತರ ಅದನ್ನು ತಲೆಯ ಮೇಲೆ ಸಿಂಪಡಿಸಬಹುದು. ನಿತ್ಯವೂ ಈ ರೀತಿ ಮಾಡಿದರೆ ಉತ್ತಮ ಕೂದಲನ್ನು ಪಡೆಯಬಹುದು. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರೂ ಈರುಳ್ಳಿಯನ್ನು ಬಳಸುತ್ತಲೇ ಇರುತ್ತೇವೆ, ಆದರೆ ಅದರ ಸಿಪ್ಪೆಯನ್ನು ಬಿಸಾಡಿ ಬಿಡುತ್ತೇವೆ. ಸಿಪ್ಪೆಯ ಬಗೆಗಿನ ಪ್ರಯೋಜನಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.